ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ಗಣೇಶ ಮತ್ತು ಚಂದ್ರನ ಕಥೆಯ ಬಗ್ಗೆ ನೋಡೋಣ ಬನ್ನಿ. ಹಾಗೂ ಗಣೇಶ ಚತುರ್ಥಿಯ ದಿನದಂದು ಚಂದ್ರನನ್ನು ಏಕೆ ನೋಡಬಾರದು ಅಂತ ನೋಡೋಣ. ಹಾಗೂ ಗಣೇಶ ಚತುರ್ಥಿಯ ದಿನದಂದು ಚಂದ್ರನನ್ನು ನೋಡಿದರೆ ಏನಾಗುತ್ತದೆ ಅಂತ ನೋಡೋಣ. ಹಾಗೂ ಇದರ ಹಿಂದೆ ಇರುವ ದಂತಕಥೆ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕನನ್ನು ಒತ್ತಿ. ಶಿವ ಮತ್ತು ಪಾರ್ವತಿಯ ಪುತ್ರ ಗಣೇಶನಿಗೆ ಸಿಹಿ ತಿಂಡಿಗಳ ಮೇಲೆ ದೌರ್ಬಲ್ಯವಿತ್ತು. ಯಾರಾದರೂ ಸಿಹಿ ತಿಂಡಿಗಳನ್ನು ಅರ್ಪಿಸಿದಾಗಲೆಲ್ಲ ಅವನು ಅದನ್ನು ತೆಗೆದುಕೊಳ್ಳುವುದನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಒಮ್ಮೆ ಗಣೇಶನ ಭಕ್ತನು ಅವನಿಗೆ ಬಹಳಷ್ಟು ಸಿಹಿ ತಿಂಡಿಗಳನ್ನು ಅರ್ಪಿಸಿದನು. ಗಣೇಶನು ತುಂಬ ಸಂತೋಷಪಟ್ಟನು. ಅವನು ಇಡೀ ದಿನ ಅಲ್ಲಿಯೇ ಇದ್ದು ಹೆಚ್ಚಿನ ಸಿಹಿ ತಿಂಡಿಗಳನ್ನು ತಿಂದನು. ರಾತ್ರಿಯಾದ ನಂತರ ಗಣೇಶ ಉಳಿದ ಎಲ್ಲ ಸಿಹಿ ತಿಂಡಿಗಳನ್ನು ಸಂಗ್ರಹಿಸಿ ನಿಧಾನವಾಗಿ ಮನೆಗೆ ನಡೆದನು. ಅವನು ತುಂಬ ತಿಂದು ಹೊಟ್ಟೆ ತುಂಬಿತ್ತು. ಗಣೇಶ ಹಿಂತಿರುಗಿ ನಡೆಯುತ್ತಿದ್ದಾಗ ಅವನು ಎಡವಿ ಬಿದ್ದನು. ಎಲ್ಲ ಸಿಹಿ ತಿಂಡಿಗಳು ಎಲ್ಲೆಡೆ ಹರಡಿಕೊಂಡಿದ್ದವು ಮತ್ತು ಅವನ ಉಡುಗೆ ಹರಿದು ಹೋಗಿತ್ತು. ಗಣೇಶನು ತನ್ನನ್ನು ತಾನು ಎತ್ತಿಕೊಳ್ಳುತ್ತಿದ್ದಂತೆ ಮುಜುಗರ ಒಳಗಾದನು. ಧೂಳನ್ನು ಸವರಿಕೊಂಡು ತನ್ನ ಎಲ್ಲ ಸಿಹಿ ತಿಂಡಿಗಳನ್ನು ಸಂಗ್ರಹಿಸಿದನು. ಯಾರೂ ತನ್ನನ್ನು ನೋಡಿಲ್ಲ ಎಂದು ಆಶಿಸುತ್ತಾ ಸುತ್ತಲೂ ನೋಡಿದನು. ದುರಾದೃಷ್ಟವತ ಚಂದ್ರದೇವರು ಎಲ್ಲವನ್ನು ನೋಡಿದ್ದನು. ಅವು ತಿಂಗಳು ಪೂರ್ತಿ ಚಂದ್ರನು ಹುಣ್ಣಿಮೆಯಿಂದ ತುಂಬಿದ ದಿನಗಳಾಗಿದ್ದವು. ಚಂದ್ರನು ಬೆಳೆಯುವ ಮತ್ತು ಕ್ಷೀಣಿಸುವ ಅವಧಿಯೇ ಇರಲಿಲ್ಲ. ಮಡಕೆ ಹೊಟ್ಟೆಯ ಗಣೇಶನು ಎಡವಿ ಬೀಳುವುದನ್ನು ನೋಡಿ ಚಂದ್ರದೇವನು ಜೋರಾಗಿ ನಗುತ್ತಾ ಬಿದ್ದು ಬಿಟ್ಟನು. ಚಂದ್ರದೇವನು ತನ್ನನ್ನು ತಾನು ತುಂಬ ಸುಂದರನೆಂದು ಭಾವಿಸಿದನು. ತನ್ನ ಮೊಂಡಾದ ಪಾದಗಳು ಮತ್ತು ಆನೆಯ ತಲೆಯನ್ನು ಹೊಂದಿರುವ ಮಡಕೆ ಹೊಟ್ಟೆಯ ಗಣೇಶನು ತಮಾಷೆಯಾಗಿ ಕಾಣುತ್ತಾನೆ ಎಂದು ಅವನು ಯಾವಾಗಲೂ ಭಾವಿಸಿದನು. ಗಣೇಶನು ತನ್ನನ್ನು ತಾನು ಎತ್ತಿಕೊಳ್ಳುವುದನ್ನು ನೋಡುತ್ತಾ ಅವನು ತನ್ನ ಮುಖದಿಂದ ಕಣ್ಣೀರನ್ನು ಒರೆಸಿಕೊಂಡನು. ಚಂದ್ರದೇವ ತನ್ನನ್ನು ನೋಡಿ ನಗುತ್ತಿರುವುದನ್ನು ನೋಡಿ ಗಣೇಶನಿಗೆ ಸಿಟ್ಟು ಬಂತು. ಅವನು ಬಂದು ನನಗೆ ಸಹಾಯ ಮಾಡಲು ಇಲ್ಲ, ಸುಮ್ಮನೆ ನನ್ನನ್ನು ನೋಡಿ ನಗುತ್ತಾನೆ. ಚಂದ್ರದೇವನು ನಗುವನ್ನು ನಿಲ್ಲಿಸಿದಾಗ ಗಣೇಶನು ಕೋಪದಿಂದ ಕೂಗಿದನು, ನೀನು ನನ್ನನ್ನು ನೋಡಿ ನಕ್ಕಿದ್ದೀಯಾ? ನೀನು ತುಂಬ ಸುಂದರ ಎಂದು ನೀನು ಭಾವಿಸುತ್ತೀಯ. ಇನ್ನು ಮುಂದೆ ನೀನು ಆಕಾಶದಿಂದ ಕಣ್ಮರೆಯಾಗಿ ಮತ್ತೆಂದೂ ನಿನ್ನ ಮುಖವನ್ನು ತೋರಿಸದಿರಲಿ ಎಂದು ನಾನು ನಿನ್ನನ್ನು ಶಪಿಸುತ್ತೇನೆ ಎಂದನು ಗಣೇಶ. ಅದು ಚಂದ್ರದೇವನ ಚಳಿಯನ್ನು ನಿಲ್ಲಿಸಿತು. ಓ ದೇವರೇ, ಈಗ ಯಾರೂ ನನ್ನನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಚಂದ್ರದೇವ ತಲೆ ಅಲ್ಲಾಡಿಸಿದನು. ಶಿಕ್ಷೆ ತುಂಬ ಕಠಿಣವಾಗಿತ್ತು. ಚಂದ್ರದೇವರು ತಕ್ಷಣ ಗಣೇಶನ ಬಳಿಗೆ ಬಂದರು. ದೇವರೇ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ನನಗೆ ಹೆಮ್ಮೆಯಾಯಿತು, ಕ್ಷಮಿಸಿ, ದಯವಿಟ್ಟು. ಚಂದ್ರದೇವರು ಭಗವಂತನನ್ನು ಬೇಡಿಕೊಂಡನು. ಗಣೇಶನು ಚಂದ್ರನನ್ನು ನೋಡಿದನು ಮತ್ತು ಚಂದ್ರನ ಅಹಂಕಾರ ಮುರಿದು ಹೋಗಿದೆ ಎಂದು ಅರಿತುಕೊಂಡನು. ಗಣೇಶನು ಯಾವಾಗಲೂ ಬೇಗನೆ ಕ್ಷಮಿಸುವವನು. ಅವನು ಮುಗುಳ್ನಗುತ್ತಾ ತಲೆಯಾಡಿಸಿದನು. ಆದರೆ ಗಣೇಶನು ತನ್ನ ಶಾಪವನ್ನು ಹಿಂತಿರುಗಿಸಲು ಸಾಧ್ಯವಿಲ್ಲ ಎಂದು ಅರಿತುಕೊಂಡನು. ನನ್ನ ಮಾತುಗಳನ್ನು ನಾನು ಹಿಂದಕ್ಕೆ ತೆಗೆದುಕೊಳ್ಳಲಾರೆ. ಗಣೇಶನು ಚಂದ್ರದೇವನು ಬಾಗಿ ದುಃಖಿತನಾಗಿ ನೋಡುತ್ತಿರುವುದನ್ನು ನೋಡಿ ಅವನನ್ನು ತೀವ್ರವಾಗಿ ನೋಡುತ್ತಾ, ಆದರೆ ಕೇಳು ಚಂದ್ರ, ನಾನು ನಿನ್ನ ಶಾಪವನ್ನು ಕಡಿಮೆ ಮಾಡುತ್ತೇನೆ. ನೀನು ನಿಧಾನವಾಗಿ ನಿನ್ನ ನೋಟವನ್ನು ಕಡಿಮೆ ಮಾಡಿಕೊಳ್ಳುವೆ ಮತ್ತು ಆಕಾಶದಲ್ಲಿ ಚಂದ್ರನಿಲ್ಲದ ಒಂದು ದಿನ ಮಾತ್ರ ಇರುತ್ತದೆ ಮತ್ತು ಅಮಾವಾಸ್ಯೆಯ ನಂತರದ ದಿನಗಳಲ್ಲಿ ನೀನು ಗಾತ್ರದಲ್ಲಿ ಹೆಚ್ಚಾಗುತ್ತಲೇ ಇರುತ್ತೀಯ ಮತ್ತು ಅಂತಿಮವಾಗಿ 15ನೇ ದಿನ ನಿನ್ನ ಪೂರ್ಣ ಗಾತ್ರದಲ್ಲಿ ಹೊಳೆಯುತ್ತೀಯ ಎಂದು ಹೇಳಿದನು ಗಣೇಶ. ಚಂದ್ರ ಸಂತೋಷದಿಂದ ತಲೆಯಾಡಿಸಿ ಧನ್ಯವಾದಗಳು ಪ್ರಭು ಎಂದನು. ಗಣೇಶನು ಏನೇನೋ ಯೋಚಿಸಿ ಮಿನುಗುವ ಕಣ್ಣುಗಳಿಂದ ಹೇಳಿದನು, ಇನ್ನೂ ಒಂದು ವಿಷಯವಿದೆ. ಇನ್ನೇನಾದರೂ ಪರಿಸ್ಥಿತಿ ಬರಬಹುದೆಂದು ಭಯಭೀತನಾಗಿ ಚಂದ್ರ ಗಣೇಶನತ್ತ ನೋಡಿದ. ಗಣೇಶ ತಲೆ ಅಲ್ಲಾಡಿಸಿದ, ಇಲ್ಲ, ಹಾಗೆ ಏನೂ ಇಲ್ಲ. ನೀನು ಚತುರ್ಥಿಯಂದು ನನ್ನನ್ನು ನೋಡಿ ನಕ್ಕಿದ್ದೀಯಾ. ಈ ದಿನ ನಿನ್ನನ್ನು ಯಾರೇ ನೋಡಿದರೂ ಅವನಿಗೆ ಕೆಲವು ಸಮಸ್ಯೆಗಳು ಎದುರಾಗುತ್ತವೆ. ಆದರೆ ಚಿಂತಿಸಬೇಡ. ನೀನು ಕೃಷ್ಣ ಮತ್ತು ಶಮಂತಕ ರತ್ನದ ಕಥೆಯನ್ನು ಕೇಳಿದರೆ ಈ ಸಮಸ್ಯೆಗಳು ಪರಿಹಾರವಾಗುತ್ತವೆ.
ಆ ದಿನದಿಂದ ಚಂದ್ರನ ಗಾತ್ರ ಅಮಾವಾಸ್ಯೆಗಿಂತ ಮೊದಲು ಕಡಿಮೆಯಾಗುತ್ತಾ ಬಂದು ಹುಣ್ಣಿಮೆಯ ದಿನದವರೆಗೆ ಹೆಚ್ಚಾಗುತ್ತಾ ಹೋಗುತ್ತದೆ. ಕೃಷ್ಣ ಮತ್ತು ಸ್ಯಮಂತಕ ರತ್ನದ ಕಥೆ ಮತ್ತೊಂದು ಕಥೆಯಾಗಿದೆ. ಈ ಕಥೆಯನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಧನ್ಯವಾದಗಳು.